ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಒಂದು 8:30 9 ಗಂಟೆ ಆಗಿತ್ತು ನಾನು ಶುರು ಮಾಡಿದಾಗ. ಇನ್ನು ನಾವು ಶ್ರೀಮಂತದ ವಿಡಿಯೋಗಳೆಲ್ಲ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಶ್ರೀಮಂತಕ್ಕೆಲ್ಲ ಹೋಗಿ ಬಂದು ಗುರುವಾರದ ದಿನ ಮನೆಗೆ ವಾಪಸ್ ಬಂದು ಶುಕ್ರವಾರ ಬೆಳಗ್ಗೆಯಿಂದ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇದು ನೈಟ್ ಆಲ್ರೆಡಿ 10 ಗಂಟೆಗೆ ವ್ಲಾಗ್ಸ್ನ ಶುರು ಮಾಡ್ತಿರುವಂಥದ್ದು. ಸೊ ಇನ್ನೇನು ಇವಾಗ ನಮ್ಮ ತುಳಸಿ ಬಂದಿದ್ದಾಳೆ, ಅವಳು ಕಾಯಿ ಸುಲಿತಿದ್ದಾಳೆ. ಯಾಕೆ ಏನು ಅಂತ ಹೇಳ್ಬಿಟ್ಟು ಖಂಡಿತ ನಾನು ಮೊದಲೇ ಹೇಳ್ತೀನಿ, ನಿಮಗೇನು ಕುತೂಹಲ ಇಡೋದಿಲ್ಲ. ಸೊ ಏನು ಗೊತ್ತಾ, ನಮ್ಮ ಮನೇಲಿ ನವಗ್ರಹ ಪೂಜೆ ಮಾಡಬೇಕು. ಇದು ಹೋದ ವಾರನೇ ಪೂಜೆ ಆಗಬೇಕಿತ್ತು. ನಾವು ತಿರುಪತಿಗೆ ಹೋಗಿ ಬಂದ್ವಲ್ವಾ ಶುಕ್ರವಾರ, ನಾವು ನೆಕ್ಸ್ಟ್ ಡೇನೇ ಮಾಡಬೇಕಿತ್ತು ಈ ಪೂಜೆನ. ಆದರೆ ಆಗಲಿಲ್ಲ, ನಮಗೆ ಕಾರಣಾಂತರಗಳಿಂದ, ಪರ್ಸ್ನಲ್ ಪ್ರಾಬ್ಲಮಿಂದ ಆಗಲಿಲ್ಲ. ಸೊ ಇವತ್ತು ಈ ವಾರ ಇಟ್ಕೊಂಡಿದ್ದೀವಿ. ನಿಜವಾಗೂ ಸಿಕ್ಕಾಬಟ್ಟೆ ಟಯರ್ಡ್ ಆಗಿದೆ ಇವಾಗಲೇ ನನಗೆ ಆಲ್ರೆಡಿ. ಆದರೆ ನಾವು ಪೂಜೆ ಮಾಡಲೇಬೇಕು ಬೆಳಗ್ಗೆ. ಇನ್ನು ನಮ್ಮ ತುಳಸಿ ಕಾಯಿನೆಲ್ಲ ಸುಲಿತಿದ್ದಾಳೆ. ಸೊ ಚೆನ್ನಾಗಿರುತ್ತೆ, ಕೊನೆವರೆಗೂ ವಿಡಿಯೋನ ನೋಡಿ. ಹಾಗೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ನಮ್ಮ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬ ವರ್ಷಕ್ಕೊಂದ್ಸರಿ ಮಾಡ್ತೀವಿ. ಹಾಗೆಯೇ ಅಂಗಡಿಲೆಲ್ಲ ನಾನು ದಸರಾ ಪೂಜೆ ಅಂತ ಮಾಡ್ತೀನಿ ವರ್ಷಕ್ಕೊಂದ್ಸರಿ. ಸೊ ಈ ರೀತಿ ನವಗ್ರಹ ಪೂಜೆ ಅಂತೇಳಿ ಫಸ್ಟ್ ಟೈಮು ನಾನು ಮಾಡ್ತಿರುವಂಥದ್ದು. ತುಂಬ ಖುಷಿ ಇದೆ. ಸೊ ಇನ್ನೇನು ಇವಾಗ ನೈಟೆಲ್ಲ ಕೆಲಸಗಳು ತುಂಬ ಇರ್ತವೆ. ಯಾಕೆ ಅಂತಂದರೆ, ಫಸ್ಟು ನಾವು ಊಟನ ಆರ್ಡ್ರ್ ಕೊಡೋಣ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ, ಒಬ್ಬಟ್ಟು ಊಟನ. ಅವರೇನೋ 180 200 ರೂಪಾಯಿ ಈ ರೀತಿಯೆಲ್ಲ ಹೇಳಿದ್ರಂತೆ. 2 ಕಡೆ ವಿಚಾರಿಸಿದ್ದಾರೆ ನಮ್ಮ ಮನೆಯಲ್ಲಿ. ಸೊ ಏನು ಗೊತ್ತಾ, ನನಗೆ ಒಂದು 100 ಜನ ಬರೋ ಪ್ಲ್ಯಾನಿಂಗ್ ಇತ್ತು. ಈಗ ಅಷ್ಟೊಂದು 100 ಜನ ಬರೋ ಪ್ಲ್ಯಾನಿಂಗಿಗೆ ಬರೀ ಊಟಕ್ಕೆ ಒಂದು 15,000 20,000 ಅಮೌಂಟ್ ಖರ್ಚಾಗ್ಬಿಡ್ತಿತ್ತು. ಸೊ ಹಾಗಾಗಿ ನಮ್ಮ ತುಳಸಿ ಏನಂದ್ಲು ಅಂತಂದರೆ, ಬೇಡ ಸುನಿ, ಆರಾಮಾಗಿ ನಾವೇ ಮಾಡೋಣ ಅಂತ ಹೇಳ್ಬಿಟ್ಲು ನನ್ನ ಫ್ರೆಂಡ್ ತುಳಸಿ ಅಂತಂದರೆ. ಸೊ ಅವಳು ನಾನಿಬ್ಬರು ಇವತ್ತು ನೈಟೆಲ್ಲ ನಿದ್ದೆ ಕಟ್ಕೊಂಡು ಅಡುಗೆಗಳನ್ನ ಮಾಡಬೇಕು. ಸೊ ಏನು ಮಾಡ್ತೀವಿ ಅಂತ ನೋಡ್ಕೊತ ಹೋಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದಲನೇದಾಗಿ ನಾವು ಶುರು ಮಾಡಿದ್ದು ಕಾಯಿ ಸುಲಿಯೋದ್ರಿಂದ. ಇವತ್ತು ತುಳಸಿ ನೋಡ್ದಲ್ಲ ಕಾಯಿ ಸುಲಿದವಳೆಲ್ಲನ. ಕಾಯಿ ಸುಲಿದಾದ್ಮೇಲೆ ಎತ್ತಿಟ್ಲು. ಅದಾದಮೇಲೆ ಫಸ್ಟು ನಾವು ನೈಟೇನೇ ಮನೆ ಮುಂದೆ ರಂಗೋಲಿನ ಹಾಕ್ಬಿಡೋಣ. ಏಕೆಂದರೆ ಬೆಳಗ್ಗೆ ಅದೇ ಕೆಲಸ ಸುಮ್ಮನೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ಫಸ್ಟೆಲ್ಲ ನೀರು ಬಿಟ್ಟು ಎಲ್ಲ ನೀಟಾಗಿ ಆರಿತ್ತು ಮನೆ ಮುಂದೆ. ಮತ್ತು ಅವಳೇ ರಂಗೋಲಿ ಎಲ್ಲ ಹಾಕಿದ್ಲು. ನಾನು ವಿಡಿಯೋ ಮಾಡಿರೋದಷ್ಟೇನೆ. ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ಲು ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ಮುಗೀತು ನೋಡಿ. ಇಲ್ಲಿ ತುಳಸಿ ಗಿಡದ ಹತ್ರ ಕೂಡ ಸಿಂಪಲಾಗಿ ಒಂದು ರಂಗೋಲಿನ ಹಾಕಿದ್ದಾಳೆ. ಅದೆಲ್ಲ ಆದಮೇಲೆ ತರಕಾರಿ ಹೆಚ್ಚೋಕ್ಕೆ ಶುರು ಮಾಡ್ಕೊಂಡ್ವಿ ನಾವು. ನಾವೀಗ ಅಡುಗೆ ಮಾಡ್ತಿರುವಂಥದ್ದು ಒಬ್ಬಟ್ಟು ಮಾಡೋಕ್ಕಾಗಲ್ಲ, ಯಾಕೆಂದರೆ ಇಬ್ಬರೇ ಇರೋದು. ಒಬ್ಬಟ್ಟು ಮಾಡಿದ್ರೆ ತುಂಬ ಲೇಟ್ ಆಗುತ್ತಂತ ಹೇಳಿ ಪಾಯಸ ಮಾಡಿಬಿಡೋಣ. ಬೆಳಗ್ಗೆ ಪೂಜೆಗೆ ಪ್ರಸಾದಕ್ಕೆ ಸಜ್ಜಿಗೆ ಮಾಡೋಣ. ಹಾಗೆ ನಿನ್ನ ರಸಾಯನ ಕೂಡ ಮಾಡ್ತೀವಲ್ವ, ಸಾಕು ಅಂತೇಳಿ ತುಳಸಿ ಪ್ಲ್ಯಾನ್ ಮಾಡಿದ್ಲು. ಹಾಗೆಯೇ ಫಸ್ಟು ನಾವು ಕೇಸರಿಬಾತ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇತ್ತು. ರವೆ ತರಿಸಿದ್ದೆ ಕೇಸರಿಬಾತ್ಗೆ ಅಂತ. ಮತ್ತು ಪಾಯಸ ಅಂಥೇಳಿ ಹೇಳಿದರು. ಸರಿ ಬಿಡು ಪಾಯಸನೇ ಮಾಡೋಣ ಅಂಥೇಳಿ ಈಗ ಪಾಯಸಕ್ಕೆ ಫಸ್ಟು ನಾವು ಮಾಡಬೇಕು. ಮತ್ತು ಹಾಗೆಯೇ ಕಾಳುಗೊಜ್ಜು ಆದಮೇಲೆ ಇನ್ನು ಹೆಸರುಬೇಳೆ ಬೇಕೇ ಬೇಕಲ್ವ ಸೈಡಿಗೆ, ಹಪ್ಪಳ, ಇನ್ನು ಫೈನಲಿ ಪಾಯಸ, ಮತ್ತು ಇನ್ನೇನು ಉಪ್ಪಿನಕಾಯಿ ಇದ್ದೇ ಇರುತ್ತೆ ಸೈಡಿಗೆ, ಮತ್ತು ಬೋಂಡ್ ಅದ್ರ ಜೊತೆ. ಇಷ್ಟು ಮಾಡಿದ್ರೆ ಸಾಕಲ್ಲ, ಒಂದು ಊಟ ರೆಡಿಯಾಗಿಬಿಡುತ್ತಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಫಸ್ಟು ನಾವು ತರಕಾರಿನೆಲ್ಲ ಹೆಚ್ಕೊಳ್ತಾ ಇದ್ದೀವಿ. ತರಕಾರಿ ಹೆಚ್ಚಕ್ಕೆ ಶುರು ಮಾಡಿದಾಗ ಅಲ್ಲೇ 11 ಗಂಟೆ ಮೇಲಾಗಿತ್ತು. ತುಳಸಿ ಏನಂತಿದ್ದಾಳಂದರೆ, ನೀನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೋ ಸುನಿ, ಬೆಳಗ್ಗೆಯಿಂದನೂ ಪಾಪ ಕಷ್ಟಪಟ್ಟಿದೀಯಾ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದೀಯಾ ಅಂತ ಹೇಳ್ಬಿಟ್ಟು. ನಾವು ಲಾಸ್ಟ್ ವಾರನೇ ಎಲ್ಲ ಕ್ಲೀನ್ ಮಾಡಿದ್ವಿ. ಈ ಪೂಜೆನ ನಿಜವಾಗೂ ಯುಗಾದಿ ಹಬ್ಬದಿಂದನೂ ಮಾಡಬೇಕಂತಲೇ ಬಂದಿದ್ದೀವಿ ಬಿಡಿ. ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಿರೋದು, ಯುಗಾದಿ ಆದಮೇಲೆ ಮಾಡೋಣ ಅಂತ ನೋಡಿದ್ವಿ. ಯಾಕೋ ಕೂಡಿ ಬರಲೇ ಇಲ್ಲ. ತಿರ್ಗಾ ಮತ್ತೆ ಒಂದು 15 ದಿನ ಬಿಟ್ಟು ನೋಡಿದ್ವಿ, ತಿಂಗಳು ಬಿಟ್ಟು ನೋಡಿದ್ವಿ. ನಾವು ಯುಗಾದಿ ಹಬ್ಬದಿಂದ ಒಂದಿನ ಕೂಡ ಮನೇಲಿ ನಾನ್ ವೆಜ್ ಮಾಡಿಲ್ಲ. ಯಾಕೆಂದರೆ ಮನೆ ಕ್ಲೀನ್ ಮಾಡಿದ್ದೀವಲ್ಲ, ಬೇಡ 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 ಅಂತಲೇ ಇದೇ ರೀತಿ ಮುಂದಕ್ಕೆ ಹಾಕ್ಕೊಂಡು ಬಂದ್ವಿ ಡೇಟ್ನ. ಆದರೆ ಫೈನಲಿ ನಮಗೆ ಇವತ್ತು ಕೂಡು ಬಂದಿದೆ ಆ ದಿನ. ಸೊ ಇನ್ನೇನು ಮತ್ತೆ ನಾನು ನೆಕ್ಸ್ಟು ಹಿಂದೆ ಕೂಡ ಹೇಳಿದೆ ನಿಮ್ಗೆ ಆಲ್ರೆಡಿ, ಹಿಂದಿನ ವಾರನೇ ತಿರುಪತಿಗೆ ಹೋಗಿ ಬಂದ್ವಲ್ಲ, ಅವತ್ತೇ ಮಾಡಬೇಕಿತ್ತು. ಆವತ್ತು ಕೂಡ ಸೊ ನನ್ನ ಪರ್ಸ್ನಲ್ಲಿಂದ ಆಗೋಕ್ಕೆ ಆಗಲಿಲ್ಲ, ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಮಾಡೋಣ ಅಂಥೇಳಿ ನೆನ್ನೆಲ್ಲ ಮನೆ ಕ್ಲೀನ್ ಮಾಡಿಕೊಂಡೆ. ಮತ್ತೆ ಇನ್ನೊಂದು ಸರಿ ಎಲ್ಲ ಕಿಟಕಿಗಳೆಲ್ಲ ಒರೆಸ್ಕೊಂಡು, ನನಗೇನೋ ಗೊತ್ತಿಲ್ಲ ಚೆನ್ನಾಗಿರಲ್ಲ ಅದೆಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲ ಕಿಟಕಿಗಳೆಲ್ಲ ಒರೆಸ್ಕೊಂಡು, ಮತ್ತೆ ಮನೆಯೆಲ್ಲ ಕಸ ಮುಸ್ರೆಲ್ಲ ನೀಟಾಗಿ ಹೊಡ್ಕೊಂಡು ಮತ್ತೆ ಎಲ್ಲ ನೀಟಾಗಿ ವಾಶ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಇವತ್ತು ಟೈಮ್ ಕೂಡ ಬಂದಿದೆ. ಯಾವುದೇ ಒಂದು ಪೂಜೆ ಪುನಸ್ಕಾರ ನಾವು ಏನೇ ಮಾಡಬೇಕಂದ್ರೂ ಮನೇಲಿ ಒಂದು ಟೈಮ್ ಅನ್ನೋದು ಬರೋವರೆಗೂ ನಾವು ಯಾವುದು ಏನು ಮಾಡೋಕ್ಕಾಗಲ್ಲ. ಅದಂತೂ
ಖಂಡಿತ ನಿಜವಾಗೂ ಈ ಪೂಜೆಯಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾವು 1.5 ತಿಂಗಳಿಂದ ಅಂದ್ಕೊಂಡ್ರು ಕೂಡ ಇವತ್ತು ನಮಗೆ ಕೂಡಿ ಬಂದಿದೆ ಅಂತಂದರೆ ನಾವು ಮಟನ್ ತಿಂದಂಗೆ ಮನೇಲಿ ಮಟನ್ ಮಾಡ್ದಂಗೆ ಚಿಕನ್ ಮಾಡ್ದಂಗೆ ಈ ರೀತಿ ಮನೆ ತಿರ್ಗಾ ತೊಳಿಬೇಕಲ್ಲ ತಿರ್ಗಾ ಮಾಡಬೇಕಲ್ಲ ಅಂತೇಳಿ ಇದೇ ರೀತಿ ತಳ್ಕೊಂಡು ಬಂದೆ ನಾನು. ಆದರೂ ಕೂಡ ಇವತ್ತು ಕೂಡಿ ಬಂತದು ಟೈಮು. ಸೊ ಇನ್ನೇನು ಫಸ್ಟ್ ಎಲ್ಲ ಆಲೂಗೆಡ್ಡೆ ಹಚ್ತಾ ಇದ್ದೆ, ತುಳಸಿ ಕ್ಯಾರೆಟ್ನೆಲ್ಲ ತುರ್ಕೋತಾ ಇದ್ಲು. ಏಕೆಂದರೆ ನಾವು ಪಲಾವ್ ಕೂಡ ಎಕ್ಸ್ಟ್ರಾ ಮಾಡಬೇಕು ಇವಾಗ. ಸೊ ಪಲಾವು ತರಕಾರಿ ಬೇಕು ಮತ್ತು ಕಾಳು ಗೊಜ್ಜಿಗೂ ತರಕಾರಿ ಬೇಕಲ್ವಾ. ಸೊ ಇನ್ನೇನು ಜಾಸ್ತಿ ತರಕಾರಿನೇ ತೊಗೊಂಡು ಬಂದಿದ್ವಿ, ಅದನ್ನೆಲ್ಲ ಹೆಚ್ಕೊಳ್ತಾ ಇದ್ದೀವಿ. ಆಲೇ 11:30 ಆಗಿತ್ತಲ್ವ. ಸೊ ಹಾಗಾಗಿ ಒಂದು ಟ್ರಿಪ್ ಕಾಫಿನ ಟೀನ ಏನಾದರೂ ಮಾಡೋಣ ಅಂಥೇಳಿ, ಟೀ ಅನಿಸುತ್ತೆ, ಟೀ ಮಾಡಿದ್ದೆ, ಟೀ ಕುಡ್ಕೊಬೇಡ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ನಾವು ಹೆಣ್ಮಕ್ಳು ಗೊತ್ತಲ್ವ, ಮಾತುಕತೆ ಶುರು ಮಾಡಿಕೊಂಡ್ರೆ ಮುಗೀತು. ಸೊ ಹಂಗೆ ಬಿಡೋಣ ಅಂತ ಅಂದ್ಕೊಂಡೆ. ಬೇಡ ಬಿಡು, ನಾವೇನೇನೋ ಸುಮ್ಮನೆ ಮಾತಾಡಿರ್ತೀವಿ, ಅದನ್ನೆಲ್ಲ ಚೆನ್ನಾಗಿರಲ್ಲ ಅಂಥೇಳಿ ವಾಯ್ಸ್ ಓವರ್ ಕೊಡ್ತಿರುವಂಥದ್ದು. ನಿಜವಾಗಿ ವಿಡಿಯೋ ಮುಖಾಂತರ ನಮ್ಮ ತುಳಸಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಪ್ಪ. ಯಾಕೆ ಅಂದರೆ ಅವಳು ಇಲ್ಲ ಅಂತಂದರೆ ಇಷ್ಟೊಂದೆಲ್ಲ ಕೆಲಸ ನನಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನೂ ನೀವು ಕೊನೆವರೆಗೂ ನೋಡ್ತಾ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಅವಳು ಫುಲ್ಲು ನಮ್ಮ ಮನೇಲೇ ಒಂದು ನೈಟು 1 ಡೇ ಫುಲ್ಲು ನಮ್ಮ ಮನೇಲೇ ಉಳ್ಕೊಂಡ್ಲು ಅಂತಲೇ ಹೇಳ್ಬೋದು. ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ ನನಗೆ. ಸಿಕ್ಕಾಬಟ್ಟೆ ಹೆಲ್ಪ್ ಮಾಡಿದ್ಲು. ಮತ್ತು ಇನ್ನು ನಾನು ಪೂಜೆಗೆ ಯಾರನ್ನೂ ರಿಲೇಷನ್ಸ್ ಅಂತ ಯಾರನ್ನೂ ಕರೆದಿರಲಿಲ್ಲ. ಏಕೆಂದರೆ ಇದೊಂದು ಸಣ್ಣ ಪುಟ್ಟ ಪೂಜೆ ಬಿಡು, ನಾವೇ ಮಾಡ್ಕೊಳ್ಳೋಣ ಅಂಥೇಳಿ ಯಾರನ್ನೂ ಕರೆದಿರಲಿಲ್ಲ. ಸೊ ಇನ್ನು ನಮ್ಮ ಅಕ್ಕರೆಲ್ಲ ಬರಬೇಕಾಗಿತ್ತು. ಅವರು ಶ್ರೀಮಂತ ಆಗಿತ್ತಲ್ವ, ನೆಕ್ಸ್ಟ್ ಡೇನೇ ನಮ್ಮದು ಪೂಜೆ. ಅವ್ರಿಗೂ ಎಲ್ಲ ಟಯರ್ಡಾಗಿ ಅವರು ಕೂಡ ಬರಲಿಲ್ಲ. ಸೊ ನಮ್ಮ ತುಳಸಿಗೇನೆ ಇಲ್ಲ ಅಂದಿದ್ರೆ ನನಗೆ ಹೆಲ್ಪ್ ಮಾಡೋರೇ ಇರ್ತಿರ್ಲಿಲ್ಲ ಬಿಡಿ. ನಾನೊಬ್ಳು ಏನು ಮಾಡೋಕ್ಕಾಗುತ್ತೆ, ಇಷ್ಟೊಂದೆಲ್ಲ ಅಡುಗೆಗಳು ಮಾಡಿ. ಮಿನಿಮಮ್ ನಾವು ಅಡುಗೆ ಮಾಡ್ತಿರೋದು ಒಂದು 100 ಜನ ಪ್ಲಾನಿಂಗಲ್ಲಿ, ಅಂದರೆ ಬರ್ತಾರೆ ಅಷ್ಟು ಜನ ಅನ್ನೋ ಪ್ಲಾನಿಂಗಲ್ಲಿ. ನಾನು ಮನೆ ಕ್ಲೀನ್ ಮಾಡಿ ಮತ್ತು ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಂಡು ಶುಕ್ರವಾರದ ದಿನ ಮತ್ತು ಮಾರ್ಕೆಟ್ಗೆ ಹೋಗಿ ನಮಗೇನೆಲ್ಲ ಬೇಕೋ ಅದನ್ನೆಲ್ಲ ತೊಗೊಂಡು ಬಂದಿರುವಂಥದ್ದು. ಏನಂದರೆ ಐನರಿಗೆ ನಾವು ಒಪ್ಪಿಸ್ಬಿಟ್ಟಿದ್ವಿ, ಎಲ್ಲ ನೀವೇ ತೊಗೊಂಡು ಬನ್ನಿ ಅಂತೇಳಿ, ಇಷ್ಟಕ್ಕಂತೇಳಿ ಒಪ್ಸಿರುವಂಥದ್ದು. ನಮಗೆ ಮನೆಗೆ ಪೂಜೆ ಪುನಸ್ಕಾರಕ್ಕೆಲ್ಲ ಹೂವು ಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಹೂವು ತರೋಕ್ಕೆ ಮತ್ತು ಬಾಳೆಹಣ್ಣು, ಎಲೆ, ಅಡಿಕೆ ಮತ್ತು ನಾವೆಲ್ಲ ಅರ್ಶಿನ ಕುಂಕುಮ ಕೊಡಬೇಕಲ್ವ ಬಂದವ್ರಿಗೆಲ್ಲ, ಒಂದಿಷ್ಟು ಜಾಕೆಟ್ ಪೀಸ್ಗಳು ಈ ಥರ ಎಲ್ಲ ತರೋಕ್ಕೆ ಅಂತ ಸಂಜೆ ಹೋಗಿದ್ವಿ ಮಾರ್ಕೆಟ್ಗೆ. ಅದನ್ನೆಲ್ಲ ತೊಗೊಂಡು ಬಂದಾದಮೇಲೆ ಮತ್ತೆ 5 ಗಂಟೆ ಕೂತ್ಕೊಂಡು ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ. ಮತ್ತು ಗಂಜಲೆ ಎಲ್ಲ ಹಿಡ್ಕೊಬರ್ಬೇಕಿತ್ತು, ಅದನ್ನೆಲ್ಲ ಹಿಡ್ಕೊಂಡು ಬಂದೆ. ಟಯರ್ಡಾಗಿ ಹೋಗಿತ್ತು. ಆದ್ರೂ ನಮ್ಮ ತುಳಸಿ ಹೋಗಿ ಮಲ್ಕೋ ಸ್ವಲ್ಪ ಹೊತ್ತು ಅಂತ ಹೇಳಿದ್ಲು. ಇಲ್ಲ ಮಲ್ಕೊಂಡ್ರೆ ಆಗಲ್ಲ ತುಳಸಿ, ಅಡುಗೆ ಮಾಡೋಕ್ಕೆ ನಮ್ಮಿಬ್ಬರ ಕೈಲಿ ಆಗಲ್ಲ ಅಂಥೇಳಿ ಸ್ಟಾರ್ಟ್ ಮಾಡ್ಕೊಂಡೆ ಅಡುಗೆ ಮಾಡೋಕ್ಕೆ. ಫಸ್ಟು ಈಗ ಪಾಯಸಕ್ಕೆ ಇಟ್ಕೊಂಡಿದ್ದೀನಿ, ಹಾಲಲ್ಲೇ ಇಟ್ಕೊಬಿಟ್ಟಿದ್ದೀವಿ, ಅಡುಗೆ ಮನೇಲಿ ಆಗಲ್ಲ ಅಂಥೇಳಿ ಹೊಸದೊಂದು ಒಲೆ ತೊಗೊಂಡು ಬಂದ್ವಿ ಇವತ್ತು. ಮತ್ತು ಪಾತ್ರೆ ಕೂಡ ತರಿಸ್ದೆ, ಇನ್ನು ಇರಬೇಕಲ್ವ ಮುಂದೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ತುಳಸಿ ಅಂತೂ ಪಾಪ ಸಿಕ್ಕಾಬಟ್ಟೆ ಸುಸ್ತಾಗ್ತಿತ್ತು ಅವಳಿಗೆ. ಆದರೂ ನನ್ನೇ ಹೋಗಿ ಮಲ್ಕೋ ಅಂತ ಹೇಳ್ತಾ ಇದ್ಲು. ಇಲ್ಲ ತುಳಸಿ ನಾನು ಮಲ್ಕೊಳ್ಳಲ್ಲ, ಮಲ್ಕೊಂಡ್ರೆ ಮತ್ತೆ ನಾನು ಕೆಲಸ ಮಾಡೋಕ್ಕಾಗಲ್ಲ, ಎದ್ಬಿಟ್ಟು ನಿದ್ದೆ ಬಂದುಬಿಡುತ್ತೆ. ಬೆಳಗ್ಗೆ ಬೇರೆ 7 ಗಂಟೆಗೆ ಪೂಜೆ ಮಾಡೋಕ್ಕೆ ಪೂಜಾರಪ್ಪ ಬರ್ತೀನಿ ಅಂತ ಹೇಳಿದ್ರು, ಅಂದರೆ ಐನಾರು. ಸೊ 7 ಗಂಟೆಗೆ ನಾವು ರೆಡಿ ಆಗಬೇಕು. ಹಾಗಾಗಿ ಇನ್ನು ಮಲ್ಕೊಂಡ್ರಾಗಲ್ಲ ಅಂಥೇಳಿ ಫಸ್ಟಿಗೆ ಪಾಯಸಕ್ಕೆ ಇಟ್ಟಿದ್ದೀನಿ. ನಾನು ಪಾಯಸ ಮಾಡ್ತಿರುವಂಥದ್ದು ಫಸ್ಟ್ ಹೆಸರುಬೇಳೆನ ಕೂಗಿಸ್ಕೊಂಡೆ. ಇನ್ನು ಮನೇಲೂ ಒಲೆಗಳಿದಾವಲ್ವ 2, ಅಲ್ಲಿ ಸಣ್ಣ ಪುಟ್ಟದೆಲ್ಲ ಅಲ್ಲಿ, ದೊಡ್ಡದು ಮಾತ್ರ ಇಲ್ಲಿ ಮಾಡ್ತಾ ಇರುವಂಥದ್ದು. ಇನ್ನು ಫಸ್ಟ್ ಹೆಸ್ರು ಕಾಳನ್ನ ಕೂಗಿಸ್ಕೊಂಡೆ, ಹೆಸ್ರು ಕಾಳು ಹುರ್ಕೊಂಡು, ಆಮೇಲೆ ಹೆಸರು ಬೇಳೆ, ಬರೀ ಹೆಸ್ರು ಕಾಳು ಅಂತಲೇ ಹೇಳ್ತಾ ಇದ್ದೀನಿ ನಾನು ಅವಾಗಿನಿಂದನೂ. ಹೆಸರು ಬೇಳೆನ ಹುರ್ಕೊಂಡು ಆದಮೇಲೆ ಒಂದು 4-5 ಚಂಬು ನೀರು ಒಯ್ದುಬಿಟ್ಟು ಫಸ್ಟು ಕಾಸ್ದೆ ಹೆಸ್ರನ್ನ. ಅದು ಕಾದಿದ್ದಾದಮೇಲೆ ಶಾವಿಗೆ ಹುರ್ಕೊಂಡೆ ತುಪ್ಪದಲ್ಲಿ, ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ. ಮತ್ತು ಅದನ್ನೆಲ್ಲ ಹಾಕಿಬಿಟ್ಟು ಹೆಸರು ಬೇಳೆ ಕೂಗಿಸಿದ್ವಲ್ಲ ಒಂದು ಕೂಗು, ಅದನ್ನು ಕೂಡ ಹಾಕಿ ಸಕ್ಕರೆ, ಹಾಲು, ಕಡಲೆ ಬೀಜ ಪುಡಿ, ಕಾಯಿ ತುರ್ಕೊಂಡು ಅದರದ್ದು ಕೂಡ ಮಿಕ್ಸಿಗೆ ಹಾಕಿ ಏಲಕ್ಕಿ ಎಲ್ಲ ಹಾಕಿ ಪಾಯಸ ರೆಡಿ ಮಾಡಿದೆ. ಸೊ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋಷ್ಟು ಟೈಮ್ ನಿಜವಾಗೂ ಇರಲಿಲ್ಲ. ಅದಾದಮೇಲೆ ಈಗ ನಾನು ಪಲ್ಯಕ್ಕೆ ಇಡ್ತಾ ಇದ್ದೀನಿ, ಅಂದರೆ ಕಾಳುಗೊಜ್ಜು, ನಾವು ಕಾಳುಗೊಜ್ಜು ಮಾಡ್ತಿರುವಂಥದ್ದು. ಕಡಲೆಕಾಳು ಎಲ್ಲ ನೆನೆಸ್ಬಿಟ್ಟಿದ್ದೆ ನಾನು ಆಲ್ರೆಡಿ ಮಧ್ಯಾಹ್ನ, ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ನೆನೆಸಿದ್ದೆ. ಸೊ ಅದನ್ನು ಕೂಡ ನಾನು ದೊಡ್ಡ ಕುಕ್ಕರ್ಗೆ ಹಾಕಿ ಕೂಗಿಸಿಟ್ಟಿದ್ದೀನಿ ಒಳಗಡೆನೇ. ಫಸ್ಟು ನಾನು ಎಣ್ಣೆ ಒಯ್ದಿದ್ದೀನಿ, ಒಂದು 1/4 ಲೀಟ್ರು ಇರುತ್ತೆ ಹೆಚ್ಚು ಕಮ್ಮಿ ಎಣ್ಣೆ, ಯಾಕೆಂದರೆ ಕಾಳುಗೊಜ್ಜು ಜಾಸ್ತಿ ಅಲ್ವಾ. ಸೊ ಹಾಗಾಗಿ ಒಂದು 1/4 kg ಎಣ್ಣೆ ಹಾಕಿಬಿಟ್ಟು, ಆಮೇಲೆ ಅದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಒಂದು 30-40 ಹಸಿಮೆಣ್ಸಿನ್ಕಾಯಿ ಸೀಳ್ಗೊಯ್ಕೊಂಡು, ಅಂದರೆ ಅರ್ಧಕ್ಕೆ ಪೀಸ್ ಮಾಡಿಕೊಂಡು, ಒಂದು ಹಿಡ್ಕೆಯಷ್ಟು ಕರ್ಬೇವಿನ ಸೊಪ್ಪು ಹಾಕಿ ಉರಿತಾ ಇದ್ದೀನಿ ನಾನು. ಏಕೆ ಅಂದರೆ ನಾನು ಕಾಳುಗೊಜ್ಜು ಮಾಡೋದೇ ಒಂದು ಡಿಫ್ರೆಂಟು.
ನಾನು ಬೇಕಾದ್ರೆ ಅಡುಗೆ ಚಾನಲಲ್ಲಿ ಹಾಕಿದ್ದೀನಿ, ಪವನ್ ಸುನಿ ಲೈಫ್ ಸ್ಟೈಲಲ್ಲಿ ನಾನು ಖಂಡಿತ ಎಲ್ಲ ಅಡುಗೆಗಳದ್ದು ಹಾಕಿದ್ದೀನಿ, ಒಂದ್ಸರಿ ಟೈಮ್ ಇದ್ದರೆ ಚೆಕ್ ಮಾಡಿ. ಸೊ ಇವತ್ತು ಅಷ್ಟೊಂದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನೋಡಿ. ಕರಿಬೇವಿನ ಸೊಪ್ಪು ಕೂಡ ಜಾಸ್ತಿ ಹಾಕ್ತಾಯಿದ್ದೀನಿ, ಏಕೆಂದರೆ ಜಾಸ್ತಿ ಅಲ್ವಾ ಕಾಳುಗೊಜ್ಜು. ಸೊ ಹಾಗಾಗಿ ನೀನು ಅದನ್ನೆಲ್ಲ ನೀಟಾಗೆ ಒಂದು 70-80% ನೀಟಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಿದ್ದಾದಮೇಲೆ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋದು. ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕೋದು, ನಾನು ಯಾವುದೇ ಒಂದು ಮಸಾಲೆ ರುಬ್ಬಿ ಹಾಕಲ್ಲ ನಾವು ಕಾಳುಗೊಜ್ಜಿಗೆ. ಸೊ ಒಂದೊಂದು ಕಡೆ ಕೂಟು ಅಂತ ಮಾಡ್ತಾರೆ, ನನಗೇನು ಅದು ಅಷ್ಟು ಇಷ್ಟ ಆಗಲ್ಲ ನೋಡಿ. ಈ ರೀತಿ ಗುಂಡ್ಕಲ್ಲಿತ್ತು ನಮ್ಮ ಮನೇಲಿ, ಅದರಲ್ಲಿ ಜಜ್ಜಿರೋದು ತುಳಸಿ ಒಂದು ಮಿನಿಮಮ್ ಒಂದು 1/4 kg ಅರ್ಧ ಅಂತ ಅನಿಸುತ್ತೆ ಬೆಳ್ಳುಳ್ಳಿ, ಅಷ್ಟು ತೊಗೊಂಡಿರುವಂಥದ್ದು. ನಾವು ಬೆಳ್ಳುಳ್ಳಿ ಹಾಕ್ದಂಗೆಲ್ಲ ಕಾಳುಗೊಜ್ಜು ತುಂಬ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಜಾಸ್ತಿ ಬೆಳ್ಳುಳ್ಳಿನೇ ಸುರಿಸ್ಬಿಟ್ಟು ಜೊತೆಸಿದ್ದೀನಿ ನಾನು. ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ಆ ಫ್ಲವರ್ ಅಂತೂ ಮನೆಯೆಲ್ಲ ಘಮ್ ಅಂತ ಇತ್ತು, ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಅಂತಲೇ ಹೇಳ್ಬೋದು. ಸೊ ಇನ್ನೇನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಹಸಿ ತರಕಾರಿನ ಹಾಕೋದಷ್ಟೇನೆ. ಸೊ ನಿಜವಾಗೂ ಸಖತ್ತು ಟಯರ್ಡ್ ಆಗ್ತಾಯಿತ್ತು, ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು. ಏಕೆಂದರೆ ಈ ತಿಂಗಳಲ್ಲಿ ನಾವು ಸಿಕ್ಕಾಪಟ್ಟೆ ತಿರುಗಿದ್ದೀವಿ ಅಂತಲೇ ಹೇಳ್ಬೋದು. ಫಸ್ಟು ನಾವು ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ, ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಅಕ್ಕರ ಮನೆಗೆ ಹೋದ್ವಿ, ಅದನ್ನೆಲ್ಲ ವಿಡಿಯೋ ನೋಡಿರ್ತೀರಂತ ಅಂದ್ಕೊಂಡಿದ್ದೀನಿ. ಮತ್ತೆ ಅಲ್ಲಿಂದ ಬಂದ್ವಿ, ಮತ್ತೆ ನಾವು ತಿರುಪತಿ ತಿರುಪತಿಗೆ ಹೋದ್ವಿ. ಅದಾದಮೇಲೆ ಮತ್ತೆ ಬಂದು ಶ್ರೀಮಂತದ ವಿಡಿಯೋಗಳು ಅದನ್ನೆಲ್ಲ ನೋಡಿರ್ತೀರ. ಆಮೇಲೆ ಇವಾಗ ನವಗ್ರಹ ಪೂಜೆದು ಅದೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕೆಲಸಗಳು ಮನೇಲಂತೂ ಸಿಕ್ಕಾಪಟ್ಟೆ. ಇನ್ನು ಸುಸ್ತಾದರೂ ಕೂಡ ಏನೂ ಬಿಡೋಕ್ಕಾಗಲ್ವಲ್ಲ, ಅಡುಗೆ ಮಾಡಲೇಬೇಕು ತಾನೆ. ಸೊ ಹಾಗಾಗಿ ಇನ್ನೇನು ಪಲ್ಯಕ್ಕೆಲ್ಲ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ. ಇನ್ನೇನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಲೆಂತ್ ಆದರೆ ನಿಮಗೂ ಕೂಡ ನೋಡೋಕ್ಕೆ ತುಂಬ ಬೋರ್ ಆಗುತ್ತೆ. ನಾವು ಇಷ್ಟೇ ಅವತ್ತು ರಾತ್ರಿ ಶೂಟ್ ಮಾಡ್ಕೊಂಡಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೂಜೆದು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡೋರಿಗೆಲ್ಲ ಥ್ಯಾಂಕ್ ಯು.